10 ನಿಮಿಷದಲ್ಲಿ ಅರೆಸ್ಟ್ ಆಗಿದ್ರು. ಇದೇ ಪ್ರಕರಣದಲ್ಲಿ ಮಾಜಿ ಮಂತ್ರಿ ಎಚ್.ಡಿ. ರೇವಣ್ಣ. ಈಗ ಭವಾನಿಗೂ ಕೂಡ ಅರೆಸ್ಟ್ ಆಗುವಂತಹ ಭೀತಿ ಬಂದಿರುವಂತಹದ್ದು. ಭವಾನಿ ಅವರನ್ನ ಬಂಧಿಸಲಿಕ್ಕೆ ಎಸ್ಐಟಿ ತೀವ್ರ ತಲಾಶನ ನಡೆಸ್ತಾ ಇದೆ. ಬಟ್ ಭವಾನಿ ಅವರಿರುವಂತಹ ಜಾಗದ ಸುಳಿವು ಸಿಗ್ತಾ ಇಲ್ಲ. ರೇವಣ್ಣ ಜಾಮೀನು ಅರ್ಜಿ ವಜಾ ಆದ ಕೂಡಲೇನೆ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸಕ್ಕೆ ಎಸ್ಐಟಿ ಮುಂದಾಗಿತ್ತು. ದೇವೇಗೌಡರ ನಿವಾಸದಲ್ಲಿ ಅವರನ್ನ ಅರೆಸ್ಟ್ ಮಾಡಿದ್ರು. ಕಾನೂನಿನ ಚಕ್ರವ್ಯೂಹದಲ್ಲಿ ಎಚ್.ಡಿ. ರೇವಣ್ಣ ಕುಟುಂಬ ಈಗ ಸಿಲುಕಿಕೊಂಡಿರುವಂತಹದ್ದು. ಎಸ್ಐಟಿ ಕಸ್ಟಡಿಯಲ್ಲಿದ್ದಾರೆ ಮಗ ಪ್ರಜ್ವಲ್. ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ರೇವಣ್ಣ ಫ್ಯಾಮಿಲಿಗೆ. ಎಸ್ಐಟಿ ಕಸ್ಟಡಿಯಲ್ಲಿ ಈಗ ಮಗ ಪ್ರಜ್ವಲ್ ಇದ್ದಾರೆ. ಮತ್ತೊಂದು ಕಡೆ ಭವಾನಿ ರೇವಣ್ಣ ಅವರಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದೆ ಎಸ್ಐಟಿ. ಮೇ 8ರಿಂದಲೂ ಕೂಡ ನಾಪತ್ತೆಯಾಗಿದ್ದಾರೆ. ನಿನ್ನೆ ಅಷ್ಟೇ ಎಸ್ಐಟಿಯಿಂದ ಭವಾನಿ ಅವರಿಗೆ ನೋಟಿಸ್ ಸರ್ವ್ ಆಗಿತ್ತು. ವಿಚಾರಣೆಯನ್ನ ಎದುರಿಸುವಂತೆ ನೋಟಿಸ್ ಅನ್ನು ಕೊಟ್ಟಿದ್ರು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಅಧಿಕಾರಿಗಳು. ನಾಳೆಯ ವಿಚಾರಣೆಯನ್ನ ಎದುರಿಸುವಂತೆ ನೋಟಿಸ್ ಹೋಗಿರುವಂತಹದ್ದು. ಹಾಗಾಗಿ ಕಾನೂನಿನ ಚಕ್ರವ್ಯೂಹದಲ್ಲಿ ಎಚ್.ಡಿ. ರೇವಣ್ಣ ಕುಟುಂಬ ಸಿಲುಕಿಕೊಂಡಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಪ್ರಕರಣದಲ್ಲಿ ಈಗ ಅತಿ ದೊಡ್ಡ ಬೆಳವಣಿಗೆ ಆಗ್ತಾ ಇರುವಂತದ್ದು. ಒಂದು ಕಡೆ ಇದೇ ಪ್ರಕರಣದಲ್ಲಿ ಎಚ್.ಡಿ. ರೇವಣ್ಣ ಅವರಿಗೂ ಕೂಡ ಆಂಟಿಸಿಪೇಟರಿ ಬೇಲ್ ವಜಾ ಆಗ್ತಾ ಇದ್ದ ಹಾಗೆ ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಆಯಿತು. ಈಗ ಭವಾನಿ ರೇವಣ್ಣ ಅವರಿಗೂ ಕೂಡ ಅದೇ ರೀತಿಯ ಸಂಕಷ್ಟ ಎದುರಾಗುತ್ತಾ ಅಂತ? ಖಂಡಿತ ಪ್ರೇಮ್. ಯಾಕಂದ್ರೆ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಅದು 120B ಅಂದ್ರೆ ಇದೇ ಪ್ರಕರಣಕ್ಕೆ 120B ಸೆಕ್ಷನ್ ಅನ್ನ ಆಡ್ ಮಾಡಿರುವಂಥದ್ದು. ಅಂದ್ರೆ ಒಳಸಂಚು, ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತಾನೆ ಹೇಳ್ತಾರೆ. ಎಲ್ಲರೂ ಸೇರಿ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಒಂದು ಕ್ರೈಮ್ ಅನ್ನ ನಡೆಸಲಿಕ್ಕೆ ಒಂದು ಮಾಡಿರುವಂತಹ ಕೃತ್ಯ ಅಂತೇಳಿ ಆ ಸೆಕ್ಷನ್ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಅದು ಕೂಡ ನಾನ್ ಬೇಲಬಲ್ ಕೇಸ್ ಆಗಿರುವಂಥದ್ದು. ಅಂದ್ರೆ ಕಿಡ್ನಾಪ್ ಪ್ರಕರಣ ಏನಿದೆ 364A ಅದು ಕೂಡ ನಾನ್ ಬೇಲಬಲ್ ಪ್ರಕರಣ ಆಗಿರುವಂಥದ್ದು. ಆದ್ರೆ ಇದರಲ್ಲಿ ಅಂದ್ರೆ ಭವಾನಿ ರೇವಣ್ಣ ಅವರ ಪಾತ್ರ ಎಷ್ಟಿದೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆಗಳಿಲ್ಲ ಅಂತ ಹೇಳಿ ಏನೋ ಭವಾನಿ ಪರ ವಕೀಲರು ಒಂದಷ್ಟು ವಾದವನ್ನ ಮಂಡನೆಯನ್ನ ಮಾಡಿದ್ರು. ಅಂದ್ರೆ ಆ ವಕೀಲರು ವಾದವನ್ನ ಮಂಡನೆ ಮಾಡೋ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗ್ತಾ ಇತ್ತು. ಜೊತೆಗೆ ಅವರು ಹೇಳ್ತಾ ಇದ್ರು ಇವರ ಪಾತ್ರದ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆಗಳು ಇಲ್ಲ ಅಂತ ಹೇಳಿ ಕೂಡ ಸಂದೇಶ್ ಚೌಟ ಅವರು ನ್ಯಾಯಾಲಯದ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ರು. ಆದ್ರೆ SIT SPP ಏನಿದ್ದಾರೆ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ನಮಗೆ ಸಿಕ್ಕಿರುವಂತಹ ಸಾಕಷ್ಟು ಸಾಕ್ಷ್ಯಾಧಾರಗಳಿದಾವೆ. ಅದರಲ್ಲೂ ಕೂಡ 21 ಆಡಿಯೋ ತುಣುಕುಗಳಿದಾವೆ. ಆ 21 ಆಡಿಯೋ ತುಣುಕುಗಳಿಗೆ ಸಂಬಂಧಪಟ್ಟಂತೆ ವೆರಿಫೈ ಅನ್ನ ಮಾಡಬೇಕು. A2 ಆರೋಪಿ ಜೊತೆಯಲ್ಲಿ ಭವಾನಿ ರೇವಣ್ಣ ಅವರು ನಿರಂತರವಾಗಿ ಸಂಪರ್ಕದಲ್ಲಿದ್ರು. ಪದೇ ಮಾತನಾಡೋ ಸಂದರ್ಭದಲ್ಲಿ ಸಂತ್ರಸ್ತೆಯ ಹೆಸರನ್ನ ಉಲ್ಲೇಖವನ್ನ ಮಾಡ್ತಾ ಇದ್ರು. ಸಂತ್ರಸ್ತೆಯ ಜೊತೆಯಲ್ಲಿ ಮಾತುಕತೆಯನ್ನ ಮಾಡ್ತಾ ಇದ್ರು. ಅಂದ್ರೆ ಸಂತ್ರಸ್ತೆಯ ವಿಚಾರವಾಗಿ ಸತೀಶ್ ಬಾಬು ಜೊತೆಯಲ್ಲಿ ಮಾತುಕತೆಯನ್ನ ಮಾಡ್ತಾ ಇದ್ರು. ಜೊತೆಗೆ ಆಕೆಗೆ ಹಿಂಸೆ ಕೊಡೋ ರೀತಿಯಲ್ಲೂ ಕೂಡ ಅವರ ಮಾತುಗಳು ಇರ್ತಿತ್ತು ಅಂತ ಹೇಳಿ SIT ಪರ SPP ಅವರು ಒಂದು ವಾದವನ್ನ ಮಂಡನೆಯನ್ನ ಮಾಡಿರುವಂತದ್ದು. ವಾದವನ್ನ ಮಂಡನೆ ಮಾಡೋ ಸಂದರ್ಭದಲ್ಲಿ ಇದೆಲ್ಲ ಕೂಡ ಸದ್ಯಕ್ಕೆ ಈ ಪ್ರಕರಣದ ತನಿಖೆ ಏನಿತ್ತು ಆ ತನಿಖೆಯನ್ನ ಮುಂದುವರಿಸ್ತಾ ಇದೀವಿ ಅಂತ ಹೇಳಿ SIT ಅಧಿಕಾರಿಗಳು ಕೂಡ ಕೋರ್ಟ್ನ ಗಮನಕ್ಕೆ ತಂದಿದ್ರು. ಸದ್ಯಕ್ಕೆ ಈ ಪ್ರಕರಣದ ತನಿಖೆ ಮುಂದುವರಿಬೇಕಾಗಿದೆ. ಜೊತೆಗೆ ಆರೋಪಿ 8ನೇ ಆರೋಪಿ ಏನಿದ್ದಾರೆ 8ನೇ ಆರೋಪಿಯನ್ನ ಕೂಡ ಈಗ ಬಂಧನಕ್ಕೆ ಒಳಪಡಿಸಬೇಕಾಗಿರುವಂತದ್ದು. ಆ ಪ್ರಕ್ರಿಯೆಗೂ ಕೂಡ SIT ಅಧಿಕಾರಿಗಳು ಇನ್ನೇನೋ ಕೆಲವೇ ಹೊತ್ತಿನಲ್ಲಿ ಚಾಲನೆಯನ್ನ ಕೊಡ್ತಾರೆ ಅಂತ ಹೇಳಿ ಹೇಳ್ಬೋದು ಪ್ರೇಮ್. ಮುರಳಿ, ರೇವಣ್ಣ ಫ್ಯಾಮಿಲಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಒಂದು ಕಡೆ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಂತಹ ಪ್ರಜ್ವಲ್ ದೇಶಕ್ಕೆ ಬಂದ್ರು. ಇವತ್ತು ಅವರನ್ನ SIT ಕಸ್ಟಡಿಗೆ ಕೊಡುವಂತಹ ಕೆಲಸವನ್ನ ನ್ಯಾಯಾಲಯ ಮಾಡಿತು. ಮತ್ತೊಂದು ಕಡೆ ಬೇಲ್ ಮೇಲೆ ಎಚ್.ಡಿ. ರೇವಣ್ಣ ಹೊರಗಿದ್ದಾರೆ. ಈಗ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ವಜಾ ಆಗಿರುವಂತಹದ್ದು. ಈ ಕಾನೂನಿನ ಕುಣಿಕೆಯಿಂದ ಹೇಗೆ ಪಾರಾಗುತ್ತೆ ರೇವಣ್ಣ ಕುಟುಂಬ ಅನ್ನೋದು? ಖಂಡಿತ ಪ್ರೇಮ್. ಯಾಕೆಂದ್ರೆ ದಿನ ಕಳೆದಂತೆ ಕಾನೂನಿನ ಕುಣಿಕೆ ಅವ್ರಿಗೆ ಬಿಗಿ ಆಗ್ತಾನೆ ಹೋಗ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ರೇವಣ್ಣ ಅವರು ಈ ಇಡೀ ಪ್ರಕರಣಗಳಲ್ಲಿ ಅಂದ್ರೆ ಪ್ರಜ್ವಲ್ ರೇವಣ್ಣ ಅಥವಾ ರೇವಣ್ಣ ಇಬ್ಬರ ಮೇಲೂ ಕೂಡ ಪ್ರಕರಣಗಳು ದಾಖಲಾಯಿತು. ಆದರೆ ಇಡೀ ಈ ಏನು ಕಾನ್ಸ್ಪಿರಸಿ ಏನಿತ್ತು ಅದರಲ್ಲಿ ಮೊದಲು ಬಂಧನಕ್ಕೆ ಒಳಪಟ್ಟಂತವರು ರೇವಣ್ಣ ಅವರು. ಎಚ್.ಡಿ. ರೇವಣ್ಣ ಅವ್ರನ್ನ ಬಂಧನಕ್ಕೆ ಒಳಪಡಿಸಲಾಯಿತು ಇದೇ ಕಿಡ್ನಾಪ್ ಪ್ರಕರಣಕ್ಕೆ. ಅವರನ್ನ ಬಂಧನಕ್ಕೆ ಒಳಪಡಿಸಿ ಅದಾದ ನಂತರ ಅವರು ಜಾಮೀನಿನ ಮೇಲೆ ಹೊರಗಡೆ ಬರ್ತಾರೆ. ಜೊತೆಗೆ ಇವತ್ತು ಅವರ ನಿರೀಕ್ಷಣೆ ಅಂದ್ರೆ ಜಾಮೀನು ಅರ್ಜಿಯನ್ನ ಆದೇಶವನ್ನ ವಜಾ ಮಾಡಬೇಕು ಅಂತೇಳಿ ಹೈಕೋರ್ಟ್ಗೆ SIT ಅಧಿಕಾರಿಗಳು ಹೋಗಿದ್ರು. ಅದ್ರ ಬಗ್ಗೆನೂ ಕೂಡ ಇವತ್ತು ವಾದ ಪ್ರತಿವಾದ ಆಯಿತು, ಒಂದಷ್ಟು ವಿಚಾರಣೆಗಳು ಕೂಡ ಆಯಿತು. ಅದೇ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಕಳೆದ 34 ದಿನಗಳಿಂದ ತಲೆಮರೆಸಿಕೊಂಡಿದ್ದಂಥ ಪ್ರಜ್ವಲ್ ರೇವಣ್ಣ ನಿನ್ನೆ ರಾತ್ರಿ ಅಷ್ಟೇ ಪ್ರತ್ಯಕ್ಷ ಆದರೂ ಇವತ್ತು ಅವರನ್ನ ಬಂಧನಕ್ಕೊಳಪಡಿಸಿ ಬಂಧನ ಮಾಡಿ ಅದಾದ ಬಳಿಕ
ಇವತ್ತು ಅವರನ್ನ ಪೊಲೀಸ್ ಕಸ್ಟಡಿಗೆ ಅಂದ್ರೆ SIT ಕಸ್ಟಡಿಗೆ ಪಡೆದುಕೊಂಡಿದೆ. ಅಂದ್ರೆ ಅವರ ವಿರುದ್ಧ ಕೂಡ ಮೂರು ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದೆ. ಅದರ ಸೀರೀಸ್ ಏನಿತ್ತು ಅಂದ್ರೆ ಅವರ ಪೊಲೀಸ್ ಕಸ್ಟಡಿಯ ಕಂಟಿನ್ಯೂ ಮಾಡೋ ಸೀರೀಸ್ ಏನಿತ್ತು ಆ ಸೀರೀಸ್ ಇನ್ನೂ 20-25 ದಿನಗಳ ಕಾಲ ಇದ್ದಿದ್ದೇ ಇರುತ್ತೆ ಅನ್ನೋ ನಿರೀಕ್ಷೆಗಳು ಕೂಡ ಇದಾವೆ. ಯಾಕಂದ್ರೆ ಅವರ ವಿರುದ್ಧ 3 ಪ್ರಕರಣಗಳಾಗಿದ್ದಾವೆ. ಅದರ ನಡುವೆ ಇನ್ನೊಂದು ಮಹತ್ವದ ಬೆಳವಣಿಗೆ ಆಗಿರುವಂತದ್ದು ಅದು ಅವರ ತಾಯಿ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇಡೀ ಕುಟುಂಬಕ್ಕೆ ಕಾನೂನಿನ ಕುಣಿಕೆ ಸಾಕಷ್ಟು ಬಿಗಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಪ್ರೇಮ್.